ಅಂಕೋಲದ ಕೆಎಲ್ಇ ಸಮೂಹ ಸಂಸ್ಥೆಗಳು ಆಯೋಜಿಸಿದ್ದ ತ್ಯಾಗವೀರ ಶಿರಸಂಗಿ ಲಿಂಗರಾಜರ 164ನೇ ಜನ್ಮ ಜಯಂತ್ಯೋತ್ಸವ ನಡೆಯಿತು. ತ್ಯಾಗವೀರ ಶಿರಸಂಗಿ ಲಿಂಗರಾಜರ 164ನೇ ಜಯಂತ್ಯೋತ್ಸವದಲ್ಲಿ ಮಾತನಾಡಿದ ಸಿ ಕಾಲೇಜಿನ ಪ್ರಾಚಾರ್ಯರಾದ ಡಾಕ್ಟರ್ ಸಿದ್ದಲಿಂಗ ಸ್ವಾಮಿ ವಸ್ತ್ರದ ಅವರು, ಶಿಕ್ಷಣವು ಅನ್ನ ಆಹಾರದಷ್ಟೇ ಪ್ರಮುಖ ಸ್ಥಾನದಲ್ಲಿದ್ದು, ಶಿಕ್ಷಣದ ಕೊರತೆಯ ಸಂದರ್ಭದಲ್ಲಿ ಶಿಕ್ಷಣಕ್ಕಾಗಿ ತ್ಯಾಗ ಮಾಡಿದ ತ್ಯಾಗವೀರ ಶಿರಸಂಗಿ ಲಿಂಗರಾಜರು ರಾಜರ್ಷಿಗಳ ಪರಂಪರೆ ಹೊಂದಿದ್ದು, ಸಂಸ್ಥಾನದ ಜವಾಬ್ದಾರಿಯ ಕನಸನ್ನು ಕಂಡು ರೈತರಿಗೆ, ಕೃಷಿಗೆ, ಪಶುಸಂಗೋಪನೆಗೆ, ಕೆರೆ ನಿರ್ಮಾಣದಂತಹ ಸಾಮಾಜಿಕ ಕಾರ್ಯದ ಜೊತೆಗೆ ಸಮಾಜದ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಪಣ ತೊಟ್ಟರು. ಆದ್ದರಿಂದ ಸಹಾಯ ಪಡೆದ ಅನೇಕ ವ್ಯಕ್ತಿಗಳು ದೇಶ ವಿದೇಶಗಳಲ್ಲಿ ಉನ್ನತ ಹುದ್ದೆ ಅಲಂಕರಿಸಿದ್ದಾರೆ. ಕೆಎಲ್ಇ ದಾನ ಪರಂಪರೆಯಿಂದ ಬೆಳೆದಿದ್ದು, ದಾನ ಮಾಡಿದ ಪ್ರತಿಯೊಬ್ಬರನ್ನು ಸ್ಮರಿಸುವ ಸಂಸ್ಕೃತಿಯಲ್ಲಿ ಮುಂಚೂಣಿಯಲ್ಲಿದ್ದು ಜಾಗತಿಕ ಮನ್ನಣೆ ಗಳಿಸುತ್ತಿದೆ. ಆದ್ದರಿಂದ ದೂರದೃಷ್ಟಿಯಿಂದ ಸ್ವಾರ್ಥವಿಲ್ಲದೆ ಬದ್ಧತೆಯಿಂದ ಕೆಲಸ ಮಾಡಬೇಕು ಎಂದರು. ಗಾಂಧೀಜಿ ಮತ್ತು ಜಿನ್ನಾ ಅವರ ರಾಜಕೀಯ ಧೋರಣೆಗಳನ್ನು ವಿಮರ್ಶೆ ಮಾಡ್ತಾರೆ. ಅದರಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ ಅವರು, ಗಾಂಧೀಜಿ ಮತ್ತು ಜಿನ್ನಾ ತಾವು ಈ ದೇಶಕ್ಕಿಂತ ದೊಡ್ಡವರೆಂದು ಭಾವಿಸಿದ್ದಾರೆ. ನಾವು ಇವತ್ತಿರ್ತೇವೆ, ನಾಳೆ ಸತ್ತು ಹೋಗ್ತೇವೆ, ದೇಶ ಯಾವತ್ತೂ ಇರ್ತದೆ. ನೀವು ಮಾಡಿದ ತಪ್ಪುಗಳು ಮುಂದಿನ ಜನಾಂಗ ಬಾಧಿಸಲ್ಪಡ್ತದೆ ಅನ್ನೋದನ್ನು ಅವರು ನೇರವಾಗಿ ಅವಾಗಲೇ ಬರೀತಾರೆ. ಕಾರ್ಯಕ್ರಮದಲ್ಲಿ ಮಾತನಾಡಿದ ಸ್ಥಳೀಯ ಸಂಸ್ಥೆಯ ಕಾರ್ಯದರ್ಶಿಗಳಾದ ಡಾಕ್ಟರ್ ದಿನೇಶ್ ಎಲ್ ಭಟ್ಕಳ, ಶಿರಸಂಗಿ ಲಿಂಗರಾಜರು ಅಲ್ಪಕಾಲ ಅವಧಿಯಲ್ಲಿ ಬದುಕಿದರು. ಸಂಸ್ಥಾನವನ್ನು ಶಾಶ್ವತವಾಗಿ ನೆನಪಿಟ್ಟುಕೊಳ್ಳುವಂತೆ ಮಾಡಿದರು. ಅಲ್ಲದೆ ದಾನ ಪಡೆದದಷ್ಟನ್ನು ಸರಿಯಾಗಿ ಬಳಕೆ ಮಾಡಿಕೊಂಡಾಗ ಸಂಸ್ಥೆ ಬೆಳೆಯುತ್ತದೆ. ಆ ಕೆಲಸವನ್ನು ಕೆಎಲ್ಇ ಮಾಡಿದೆ ಎಂದರು. 8 ಕೋಟಿ ಅವರು ಕೊಟ್ಟರು. ಈ ಸೊಸೈಟಿ ನಡೆಯೋದು ಅದ್ರ ಬಗ್ಗೆ ಈ ಡೊನೇಷನ್ ಬರ್ತದಂತ ನಡೀತದೆ. ನಮ್ಮ ಕಡೆ ಏನು ಪ್ರಾಫಿಟ್ ಬರ್ತದಂತ ಅವ್ರು ನಡೆಸೋದಿಲ್ಲ, ಇದು ಆ್ಯಕ್ಚುಲಿ ಲಾಸ್ ಆಗ್ತದೆ. ರಿಮೆಂಬರ್ ದಟ್. ಸೊ ಇಟ್ಸ್ ಬಿಕಾಸ್ ಆಫ್ ಸಚ್ ಡೊನೇಷನ್ಸ್ ಆ್ಯಂಡ್ ಆಲ್ಸೋ ಮೇಡಮ್ ಪಿಕ್ಳೆ ಆ್ಯಂಡ್ ಮಿಸ್ಟರ್ ಪಿಕ್ಳೆ, ದೇ ಹ್ಯಾವ್ ಡೊನೇಟೆಡ್ ಆಲ್ ದಿಸ್, ಬಟ್ ಇಟ್ ಈಸ್ ಬೀಯಿಂಗ್ ಯುಟಿಲೈಸ್ಡ್ ಪ್ರಾಪರ್ಲಿ. ದಟ್ ಈಸ್ ಇಂಪಾರ್ಟೆಂಟ್, ಹೌ ಇಟ್ ಈಸ್ ಯುಟಿಲೈಸ್ಡ್. ಏನೋ ಡೊನೇಷನ್ ಬಂದ ಕೂಡಲೇ ಅದು ಹೆಂಗೆ ಯುಟಿಲೈಸ್ ಮಾಡ್ತೀರಿ ನೀವು, that is very important. There are many people, ಡೊನೇಷನ್ಗೆ ಏನೂ ಕಡಿಮೆ ಇಲ್ಲ. ಪೀಪಲ್ ಆರ್ ರೆಡಿ ಟು ಗಿವ್. ಇವನ್ ಮೇಡಮ್ ಅವ್ರದ್ದು ಸ್ಟ್ಯಾಚ್ಯೂ ಮಾಡಿ. ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಸಂಸ್ಥೆಯ ಸಂಯೋಜಕರಾದ ಆರ್ ನಟರಾಜ್, ಶಿರಸಂಗಿ ಲಿಂಗರಾಜರು ಮರಣದಲ್ಲಿಯೂ ಸ್ಥಿರಸ್ಥಾಯಿಯಾಗಿ ಉಳಿದಿದ್ದಾರೆ. ಇಂಥ ಮಾನವೀಯ ಪುರುಷನ ಸಾರ್ಥಕತೆ, ಸಾಧನೆ, ತ್ಯಾಗ ಪ್ರೇರಣೆ ಆಗಬೇಕು. ಸಂಸ್ಥೆಯ ಮೇಲೆ ಅಭಿಮಾನ, ಬದ್ಧತೆ ಇರಬೇಕು. ಆ ಮೂಲಕ ಮಹನೀಯರಿಗೆ ಗೌರವ ತರಬೇಕಾಗಿದೆ ಎಂದರು. ಕಾರ್ಯಕ್ರಮದಲ್ಲಿ ವಿಕೆ ಹೈಸ್ಕೂಲ್ ವಿದ್ಯಾರ್ಥಿನಿಯರು ಪ್ರಾರ್ಥಿಸಿದರು. ಪಿಯು ಪ್ರಾಚಾರ್ಯ ಸೋಮಶೇಖರ ನಾಯಕ್ ಸ್ವಾಗತಿಸಿದರು. ಡಿಗ್ರಿ ಪ್ರಾಚಾರ್ಯರಾದ ಅಶ್ವತ್ಥ ಹೆಗಡೆ ಪರಿಚಯಿಸಿದರು. ವೇದಿಕೆಯಲ್ಲಿ ಸ್ಥಳೀಯ ಸಂಸ್ಥೆಗಳ ಸದಸ್ಯರಾದ ಡಾಕ್ಟರ್ ಮೀನಲ್ ನಾರ್ವೇಕರ್ ಉಪಸ್ಥಿತರಿದ್ದರು. ಕೌಟುಂಬಿಕ ಸಲಹಾ ಕೇಂದ್ರದ ಮುಖ್ಯ ಸಲಹೆಗಾರರಾದ ತಿಮ್ಮಣ್ಣ ಭಟ್ ವಂದಿಸಿದರು. ಉಪನ್ಯಾಸಕಿ ಜಯ ಗಾಂವ್ಕರ್ ನಿರೂಪಿಸಿದರು. ಸಮಸ್ತ ಸಮೂಹ ಸಂಸ್ಥೆಯ ಮುಖ್ಯಸ್ಥರು, ಉಪನ್ಯಾಸಕರು, ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಕೆನರಾ ಪ್ಲಸ್ ನ್ಯೂಸ್, ಅಂಕೋಲಾ.